ಅವನು ಫುಡ್ ಆಫೀಸರ್ ಅಂತ ಹೇಳ್ಕೊಂಡು ಹಣ ವಸೂಲಿ ಮಾಡ್ತಿದ್ದ. ಆದ್ರೆ ಫೇಕ್ ಅಧಿಕಾರಿ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಗುಂಪು ಕೂಡಿದಂತ ಜನ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾರೆ. ನಕಲಿ ಫುಡ್ ಆಫೀಸರ್ ಕಳ್ಳಾಟ ಬೆತ್ತುಗೂಸ. ಫುಡ್ ಆಫೀಸರ್ ಅಂತ ಹೇಳಿ ಅಂಗಡಿಗಳಲ್ಲಿ ಸುಲಿಗೆ ಮಾಡ್ತಿದ್ದ ವಂಚಕನಿಗೆ ಜನರೇ ಬುದ್ಧಿ ಕಲಿಸಿದ್ದಾರೆ. ರಾಯಚೂರು ಮೂಲದ ಇವನು ವಿಜಯ್ ಕುಮಾರ್ 4-5 ಜನರ ಗ್ಯಾಂಗ್ ಕಟ್ಟಿಕೊಂಡು ಯಾದಗಿರಿಗೆ ಎಂಟ್ರಿ ಕೊಟ್ಟಿದ್ದ. ಕಿಲಾಡಿ ವಿಜಯ್ ಫುಡ್ ಆಫೀಸರ್ ಅಂತ ಹೇಳಿ ಅಂಗಡಿಗಳ ಮೇಲೆ ದಾಳಿ ಮಾಡ್ತಿದ್ದ. ಫೈನ್ ಹಾಕ್ತೀನಿ ಅಂತ ಬೆದರಿಸಿ ಹಣ ಕಲೆಕ್ಷನ್ ಮಾಡ್ತಿದ್ದ. ನಿನ್ನೆ ಸುಭಾಷ್ ಸರ್ಕಲ್ ನಲ್ಲಿರೋ ಕಿರಾಣಿ ಅಂಗಡಿ ಮಾಲೀಕನಿಗೆ ಎಕ್ಸ್ಪೈರಿ ತಿನಿಸು ಮಾಡ್ತಿದ್ದೀಯಾ ಅಂತ ಬೆದರಿಸಿದ್ದಾನೆ. ಇವನ್ ಯಾರೋ ಹೊಸ ಆಫೀಸರ್ ಅಂತ ಅನುಮಾನಗೊಂಡ ಮಾಲೀಕ ರೆಗ್ಯುಲರ್ ಬರ್ತಿದ್ದ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ಫೋನ್ ಮಾಡಿದಾಗ ಇವನು ನಕಲಿ ಅನ್ನೋದು ಗೊತ್ತಾಗಿದೆ. ಅಕ್ಕಪಕ್ಕದ ಅಂಗಡಿ ಮಾಲೀಕರೆಲ್ಲ ಸೇರಿ ಹಿಗ್ಗಾಮುಗ್ಗಾ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇವು ಬೇಕರಿ ಆಯಿತು, ಕಿರಾಣಿ ಅಂಗಡಿ ಆಯಿತು, ಹೋಟೆಲ್ಸ್ ಎಲ್ಲ ಕಡೆ ತಿರುಗಾಡ್ತಿದ್ದಾರೆ. ನಾವು ಕಿರಾಣಿ ಅಸೋಸಿಯೇಷನ್ ಇರೋದ್ರಿಂದ ನಮ್ಮ ಕಿರಾಣಿ ಅಂಗಡಿದವರು ಕಾಲ್ ಮಾಡಿದ್ರು. ಮೊನ್ನೆ ಒಂದು ವಾರದಿಂದ ಒಬ್ಬೊಬ್ರು ಕಾಲ್ ಮಾಡ್ತಾ ಇದ್ದಾರೆ, ಹಿಂಗೆ ಫುಡ್ ಆಫೀಸರ್ಸ್ ರೊಕ್ಕ ಇಸ್ಕೊಂಡಾರ 5,000 10,000 ಅಂತೇಳಿ ಕೇಳ್ತಾ ಇದ್ರು.